ಗೈಸ್, ನಮ್ಮೂರು ಪಕ್ಕ ಒಂದು ಊರಲ್ಲಿ ದೇವಸ್ಥಾನ ಓಪನ್ಗೆ ತಿರುಪತಿಯಿಂದಲೇ ವೆಂಕಟರಮಣ ಸ್ವಾಮಿ ದೇವ್ರನ್ನ ಕರೆಸಿದ್ರು. ಅದನ್ನ ನೋಡಕ್ಕೆ ಅಂತಲೇ ನಮ್ಮ ತುಮಕೂರಿಂದ ಮೂಲೆಯಿಂದ ಜನ ಬಂದಿದ್ರು. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ರೋವರ್ ಸಚಿನ್. ಇವತ್ತು ನಮ್ಮ ಅಕ್ಕನ ಪಾಪ ನಾಮಕರಣ ಇರೋ ಕಾರಣ ಊರಿಗೆ ಬಂದಿದೆ. ಅದು ಅಲ್ಲದೆ ನಮ್ಮ ಪಕ್ಕದೂರಲ್ಲಿ ದೇವಸ್ಥಾನ ಓಪನ್ 3 ದಿನದಿಂದ ನಡೀತಾ ಇತ್ತು. ಅದಕ್ಕೆ ತಿರುಪತಿಯಿಂದಲೇ ವೆಂಕಟರಮಣ ಸ್ವಾಮಿ ದೇವ್ರನ್ನ ಕರೆಸಿದ್ರು. ಬೇರೆ ರಾಜ್ಯದಲ್ಲಿರೋ ಆ ದೇವ್ರನ್ನ ನಮ್ಮೂರ್ ಪಕ್ಕಕ್ಕೆ ಕರೆಸಿದ್ದಾರೆ. ಸೊ ನಾವು ಹೋಗಿ ನೋಡಿಲ್ಲ ಅಂತಂದ್ರೆ ಸರಿಯಾಗಲ್ಲ ಅಂತ ನಾವು ನಮ್ಮ ಬ್ರದರ್ಸ್ ಎಲ್ಲ ನೈಟ್ ನೋಡಕ್ ಹೋಗೋಣ ಅಂತ ಹೊರಟು. ತಿರುಪತಿಯಿಂದ ದೇವ್ರ ತರೋದು ಅಂತಂದ್ರೆ ಸಾಮಾನ್ಯ ವಿಷಯ ಅಲ್ಲ, ಅದು ತುಂಬಾ ವಿಶೇಷವಾಗಿರುತ್ತೆ. ಸೊ ಅದಕ್ಕಾಗಿ ಫುಲ್ ಗ್ರ್ಯಾಂಡ್ ಆಗಿ ಮಾಡಿದ್ರು. ಅವರಲ್ಲಿ ಎಲ್ಲಾ ವ್ಯವಸ್ಥೆನೂ ಸಕ್ಕತ್ತಾಗಿ ಮಾಡಿದ್ರು. ಪಾರ್ಕಿಂಗ್ ಇಂದ ಹಿಡಿದು ಎಲ್ಲಾವುದು ಚೆನ್ನಾಗಿ ಮಾಡಿದ್ರು. ನಾವು ಪಾರ್ಕಿಂಗ್ ಮಾಡ್ಬಿಟ್ಟು ಹಂಗೆ ಮುಂದೆ ಹೋಗ್ತಾ ಇದ್ರೆ ಸುಮಾರು ಜನ ಪೊಲೀಸು, ಹೆಚ್ಚು ಕಮ್ಮಿ 300ಕ್ಕೂ ಜಾಸ್ತಿ ಜನ ಪೊಲೀಸ್ ಅವ್ರು ಬಂದಿದ್ರು ಅವ್ರನ್ನ ಕಂಟ್ರೋಲ್ ಮಾಡಕ್ಕೆ. ನಾವು ಹೋದಾಗ ಇನ್ನು ಕಲ್ಯಾಣೋತ್ಸವ ನಡೀತಿತ್ತು. ದೇವ್ರ ದರ್ಶನಕ್ಕೆ ಯಾರನ್ನೂ ಬಿಟ್ಟಿರ್ಲಿಲ್ಲ. ನಮ್ಮ ಅಣ್ಣ ಬೇರೆ ಯಡಿಯೂರ್ಗೆ ಹೋಗಿದ್ದು, ಅವ್ನ್ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ. ಸೊ ಅವ್ನ್ ಬರೋ ಅಷ್ಟಲ್ಲಿ ಊಟಕ್ಕೆ ಮಾಡೋಣ ಅಂತ ಅಂದ್ಬಿಟ್ಟು ಊಟದ ಹತ್ರ ಹೋದಾಗ SPG ಓದಿದ್ ಸುಮಾರು ಜನ ಸೀನಿಯರ್ ಸಿಕ್ಕಿದ್ರು. ನನ್ಗಂತೂ ತುಂಬಾನೇ ಖುಷಿ ಆಯ್ತು. ಆಮೇಲೆ ಯಾವ ದೇವಸ್ಥಾನ ಓಪನ್ಗೆ ಈ ದೇವ್ರನ್ನ ಕರ್ಸಿದ್ರು ಆ ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಒಂದಿಷ್ಟೊತ್ತು ವಿಡಿಯೋ ಮಾಡ್ಕೊಂಡು ಸೀದಾ ಬಂದು. ಅದಾದ್ಮೇಲೆ ಎಲ್ರಿಗೂ ದೇವ್ರ ದರ್ಶನ ಮಾಡಕ್ಕೆ ಅಂತ ಬಿಟ್ರು. ನಾವು ನಮ್ಮ ಅಣ್ಣ ಇನ್ನೂ ಬಂದಿರಲಿಲ್ಲ. ಸೊ ಅಲ್ಲಿ ಸ್ಕ್ರೀನ್ ಅಲ್ಲಿ ಹಾಕಿದ್ನ ನೋಡ್ಕೊಂಡು ಕೂತಿದ್ದು. ಹಂಗೆ ತುಂಬಾನೇ ಸ್ಟ್ರಿಕ್ಟ್ ಆಗಿ ಮಾಡಿದ್ರು. ಯಾಕೆಂತಂದ್ರೆ ನಿಮಗೆ ಗೊತ್ತಿರುತ್ತೆ ತಿರುಪತಿ ಹೋದಾಗ ದೇವ್ರ ದರ್ಶನ ಮಾಡೋದು ಎಷ್ಟು ಕಷ್ಟ ಅಂತ. ಸೊ ಇಲ್ಲೂ ಅಷ್ಟೋ ಕಷ್ಟವಾಗಿತ್ತು. ಅದಾದ್ಮೇಲೆ ಎಲ್ಲ ದರ್ಶನ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ರು. ಫುಲ್ ತುಂಬಾನೇ ಖಾಲಿ ಆಗೋದ್ರು. ನಾವು ಕೊನೆಗೆ ಉಳ್ಕೊಂಡಿದ್ದು. ಹೆಂಗೋ ನಮ್ಮ ಅಣ್ಣ ಅಷ್ಟಲ್ಲಿ ಬಂದ ನಾವು ದರ್ಶನ ಮಾಡೋಣ ಅಂತ ಕ್ಯೂ ಅಲ್ಲಿ ಹೊರಟು. ಎಲ್ಲಾ ತರ ಬ್ಯಾರಿಗೇಟ್ ಹಾಕಿ ಫುಲ್ ಚೆಕಿಂಗ್ ಮಾಡ್ಕೊಂಡು ದರ್ಶನಕ್ಕೆ ಬಿಡ್ತಾ ಇದ್ರು. ಮುಂಚೆ ಬಂದು ಜನ ಎಲ್ಲ ಫುಲ್ ಇಕ್ಕಟ್ಟಲ್ಲಿ ನೂಕಾಟದಲ್ಲಿ ದರ್ಶನ ಮಾಡ್ಕೊಂಡು ಹೋದ್ರು. ಆದ್ರೆ ನಮ್ಗಂತೂ ಫುಲ್ ಫ್ರೀ ಆಗಿತ್ತು. ಯಾಕೆಂತಂದ್ರೆ ಜನ ಎಲ್ಲ ಖಾಲಿ ಆಗೋಗಿದ್ರು. ಆಮೇಲೆ ಹಂಗೆ ಮುಂದೆ ಹೋಗ್ತಾ ದೇವ್ರ ದರ್ಶನ ಮಾಡ್ದು. ನಿಜ ಹೇಳ್ಬೇಕು ಅಂತಂದ್ರೆ ಮುಂದೆ ಲೈಫಲ್ಲಿ ನಾವು ತಿರುಪತಿಗೆ ಹೋಗಿ ಅಷ್ಟೊತ್ತರಿಂದ ನಿಂತ್ಕೊಂಡು ದೇವ್ರನ್ನ ನೋಡಕ್ಕಾಗಲ್ಲ. ನಾನಂತೂ ಇಲ್ಲೇ ಅಷ್ಟೊತ್ತು ನಿಂತ್ಕೊಂಡು ದೇವ್ರನ್ನ ನೋಡ್ಬಿಟ್ಟೆ. ಫುಲ್ ಫ್ರೀ ಇದ್ದಿದ್ಕು ಅದಕ್ಕೂ ತುಂಬಾ ಹೊತ್ತು ನಿಂತ್ಕೊಂಡು ಅಲ್ಲೇ ದೇವ್ರಿಗೆ ಕೈ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದು. ಅದಾದ್ಮೇಲೆ ದರ್ಶನ ಮಾಡೋದವ್ರಿಗೆಲ್ಲ ಲಾಡು ಮಾಡಿದ್ರು. ನನಗನ್ಸ್ತಂಗೆ 1.5 ಲಕ್ಷಕ್ಕೂ ಹೆಚ್ಚು ಲಾಡಿ ಮಾಡಿದ್ದಾರೆ ಅಂತ ಕೇಳಿ ಬಂದಿತ್ತು. ನಾವು ಕೊನೆಗೆ ಹೋಯ್ತು ಅದಕ್ಕೂ ತುಂಬಾನೇ ಲಾಡು ಕೊಟ್ಬಿಟ್ರು. ಆಮೇಲೆ ದೇವ್ರನ್ನ ಎತ್ತಿ ಬಸ್ ಒಳಗೆ ಇಕ್ಕೋವರೆಗೂ ಅಲ್ಲೇ ಇದ್ದು. ಯಾಕೆಂತಂದ್ರೆ ನಮಗೂ ಕೆಲಸ ಇರಲಿಲ್ಲ, ನೈಟ್ ಹೊತ್ತು ಇನ್ನೇನು ಕೆಲಸ ಇರುತ್ತೆ. ಸೊ ಅದೆಲ್ಲ ಮುಗಿಸ್ಕೊಂಡು ಸೀದಾ ಮನೆ ಕಡೆ ಹೊರಟು. ದೇವ್ರ ದರ್ಶನ ಮಾಡಿದ ಖುಷಿ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ನನ್ನ ರೋವರ್ ಸಚಿನ್ ಅಂತ ತುಂಬಾ ಜನ ಗುರ್ತಿಡಿದ್ರು. ನನ್ಗಂತೂ ಇಷ್ಟ ದಿನ ವಿಡಿಯೋ ಮಾಡಿದ್ಕು ಸಾರ್ಥಕ ಆಯ್ತು ಅಂತ ಅನ್ಸ್ಬಿಡ್ತು. ಮತ್ತೆ ನೀವ್ ಯಾರ್ಯಾರು ದೇವ್ರ ದರ್ಶನ ಮಾಡಕ್ ಬಂದಿದ್ರಿ ಮರಿದೇ ಕಮೆಂಟ್ ಹಾಕಿ. ಆಮೇಲೆ ಫಾಲೋ ಮಾಡೋದನ್ನ ಮರಿಬೇಡಿ. ಇದೇ ತರ ಮಸ್ತ್ ವಿಡಿಯೋಸ್ ಮಾಡ್ತಾ ಇರ್ತೀನಿ.